ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ಯಾಡರಹಳ್ಳಿಯಲ್ಲಿ ಪ್ರೇಯಸಿಯಿಂದ ಪ್ರಿಯಕರಣ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯ ವೇಳೆ ರಿವೀಲ್ ಆಯಿತು ಅಸಲಿ ಸತ್ಯ. ಕನಸು ಕಟ್ಟಿಕೊಂಡಿದ್ದ ಪ್ರೇಯಸಿಗೆ ಬರೀ ಮೋಸ, ಅವಮಾನ. ಬ್ಯಾಡರಹಳ್ಳಿಯಲ್ಲಿ ಪ್ರೇಯಸಿಯಿಂದ ಪ್ರಿಯಕರಣ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ತನಿಖೆಯ ವೇಳೆ ಅಸಲಿ ಸತ್ಯ ರಿವೀಲ್ ಆಗಿದೆ. ಕನಸು ಕಟ್ಟಿಕೊಂಡಿದ್ದ ಪ್ರೇಯಸಿಗೆ ಬರೀ ಮೋಸ, ಅವಮಾನ. ತನ್ನ ಸ್ನೇಹಿತರ ಎದುರೇ ಪ್ರೇಮಗೆ ಕಿರಣ್ ಅವಮಾನವನ್ನ ಮಾಡ್ತಾ ಇದ್ನಂತೆ. ಮನಸಾರೆ ಪ್ರೀತಿಸ್ತಾ ಇದ್ರು ಕೂಡ ಅವಮಾನವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಪೊಲೀಸರ ಮುಂದೆ ಪ್ರೇಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇರೆ ಹುಡುಗಿರ ಬಗ್ಗೆ ಮಾತನಾಡಿ ಅವರನ್ನೇ ಕಿರಣ್ ಹೊಗಳ್ತಾ ಇದ್ದ. ಬೇರೆ ಹುಡುಗಿರ ಬಗ್ಗೆ ಮಾತನಾಡ್ತಾ ಇದ್ದಿದ್ದಕ್ಕೆ ಪ್ರೇಮ ಬೇಸರಗೊಂಡಿದ್ನಂತೆ. ಅಲ್ಲದೆ ಹೈ ಆ್ಯಂಡ್ ಬೈಕ್ ತೆಗೆದುಕೊಳ್ಳೋಕೆ ಹಣ ಕೊಡ್ತಿದ್ದೀನಿ ಎಂದಿದ್ದ ಕಿರಣ್, ನೀನ್ಯಾಕೆ ಚಿಂತೆ ಮಾಡ್ತೀಯಾ, ನಾನೇ ಕೊಡಿಸ್ತೀನಿ ಬಿಡು ಅಂದಿದ್ಲಂತೆ ಪ್ರೇಮ. ಇನ್ನು ಅಷ್ಟು ಪ್ರೀತಿ ಕೊಟ್ಟರು ಕೂಡ ಆತ ನನಗೆ ಪದೇ ಪದೇ ಮೋಸ ಮಾಡ್ತಾನೆ ಬಂದಿದ್ನಂತೆ. ಇನ್ನು ಅದಕ್ಕೆ ಬೇಸರವಾಗಿದ್ದ ಪ್ರೇಮ ಮೊಬೈಲ್ನಲ್ಲಿ ಹತ್ಯೆ ಮಾಡೋದನ್ನ ನೋಡಿ ಪ್ರೇಮ ಕಿರಣ್ನನ್ನ ಕೊಲೆ ಮಾಡಿದ್ದಾಳೆ. ಎಷ್ಟೇ ಪ್ರೀತಿ ಕೊಟ್ಟರು ಕೂಡ ಆತ ನನಗೆ ಮೋಸ ಮಾಡ್ತಾನೆ ಬರ್ತಾ ಇದ್ದ. ನನ್ನ ಮುಂದೆನೆ ಬೇರೆ ಹುಡುಗಿರ ಬಗ್ಗೆ ಮಾತನಾಡ್ತಾ ಇದ್ದ. ಬೇರೆ ಹುಡುಗಿರ ಬಗ್ಗೆ ಮಾತನಾಡ್ತಾ ಇದ್ದಿದ್ದಕ್ಕೆ ಪ್ರೇಮ ಬೇಸರವಾಗಿದ್ಲಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಕನಸು ಕಟ್ಟಿಕೊಂಡಿದ್ದ ಪ್ರೇಯಸಿಗೆ ಇಲ್ಲಿ ಬರೀ ಮೋಸ, ಅವಮಾನ ಅಂತಾನೆ ಹೇಳ್ಬೋದು. ಕಿರಣ್ ಆಕೆ ಹೇಳ್ತಾಳೆ, ನಾನು ಎಷ್ಟೇ ಪ್ರೀತಿ ಕೊಟ್ಟರು ಕೂಡ ಆತ ನನಗೆ ಮೋಸ ಮಾಡ್ತಾನೆ ಬರ್ತಾ ಇದ್ದ ಅಂತ ಹೇಳ್ತಾ ಇರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಪೊಲೀಸರ ಮುಂದೆ ಏನೆಲ್ಲ ಬಾಯ್ ಬಿಟ್ಟಿದ್ದಾಳೆ ಪ್ರೇಮ? ಅಂಕಿತಾ, ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಏನು ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಲಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಾಗ ಒಂದೊಂದೇ ಕುತೂಹಲ ಹಾಗೂ ಸ್ಫೋಟಕ ರಹಸ್ಯಗಳು ಹೊರಗಡೆ ಬರ್ತಾ ಇರ್ತಕ್ಕಂಥ. ಇಲ್ಲಿ ಪ್ರೇಮ ಮತ್ತೆ ಕಿರಣ್ ಸುಮಾರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು, ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಹ ಅವರಿಬ್ಬರ ಪ್ರೀತಿಯ ವಿಚಾರ ಬೇರೆ ಯಾರಿಗೂ ಸಹ ಗೊತ್ತಿಲ್ಲದಂತ ರೀತಿಯಾಗಿ ಆತ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಒತ್ತಡವನ್ನ ಸಹ ಆಗ್ತಾ ಇದ್ದ. ಅಲ್ಲಿ ಒಬ್ಬ ಸಾಮಾನ್ಯವಾಗಿ ಒಬ್ಬ ಪ್ರೇಮಿಗಳು ಒಂದೇ ಕಡೆ ಕಚೇರಿ ಕೆಲಸ ಮಾಡ್ತಾ ಇದ್ದಾಗ ಊಟ ಇರ್ಬೋದು, ತಿಂಡಿ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಅವರ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡ್ತಕ್ಕಂಥ ಈ ರೀತಿಯಾದಂತಹ ಸನ್ನಿವೇಶ ಉಂಟಾಗಿರುತ್ತೆ. ಆದ್ರೆ ಇಲ್ಲಿ ಪ್ರೇಮಳನ್ನ ಸರಿಯಾಗಿ ಆತ ಕಚೇರಿಯಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಜೊತೆಗೆ ಬೇರೆ ಹುಡುಗಿಯರನ್ನ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆಯವರನ್ನ ಹೊಗಳೋದು, ಈಕೆಯ ಮೇಲೆ ಒಂದು ಬೈತಕ್ಕಂಥದ್ದಿರ್ಬೋದು, ಕೋಪಗೊಳ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದ. ಈ ಸಂಬಂಧಪಟ್ಟಂತೆ ಕಚೇರಿಯನ್ನ ಹೊರತುಪಡಿಸಿದ್ರೆ ನಾರ್ಮಲ್ ಆಗಿ ಪ್ರೀತಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಂತ ಕಿರಣ್ ಆ ಕಚೇರಿ ಒಳಗಡೆ ಈ ರೀತಿಯಾಗಿ ಬೇರೆಯವರನ್ನ ಹೊಗಳ್ತಕ್ಕಂಥದ್ದು, ಈಕೆಗೆ ಅವಮಾನ ಮಾಡ್ತಕ್ಕಂಥ ಕೃತ್ಯವನ್ನ ಎಸಗ್ತಾ ಇದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಅವರ ಸ್ನೇಹಿತರ ಬಳಿ ಸಹ ಹೇಳ್ಕೊಂಡಿದ್ರು, ಆತನ ನಡವಳಿಕೆ, ಕಿರಣ್ ನಡವಳಿಕೆ ನನಗೆ ಮುಂದೊಂದು ದಿನ ಆತ ನನ್ಗೆ ಕೈ ಕೊಡ್ತಾನೆ ಅಂತ ಕಾಣಿಸ್ತಾ ಇದೆ. ಒಂದು ವೇಳೆ ಅದೇ ರೀತಿಯಾಗಿ ಆಗಿದ್ದರೆ ಅವನನ್ನ ಬಿಡೋದಿಲ್ಲ, ನಾನು ಖಂಡಿತ ಸಾಯಿಸ್ತೇನೆ ಅಂತಕ್ಕಂಥ ಹೇಳಿಕೆಗಳನ್ನ ನೀಡಿದ್ರು ಅಂತಕ್ಕಂಥದ್ದು. ಅದರಂತೆ ಏನು ಕೆಲವೊಮ್ಮೆ ಒಂದು ಐ ಹ್ಯಾಂಡ್ ಬೈಕ್ ಅನ್ನ ತೆಗೆದುಕೊಳ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಈಕೆನೆ ನಾನೇ ಆ ಬೈಕ್ ಅನ್ನ ಕೊಡಿಸ್ತೀನಿ ಅಂತೆಲ್ಲವೂ ಸಹ ಹೇಳ್ತಾ ಇದ್ರು. ಆದ್ರೂ ಸಹ ಆತನ ನಡವಳಿಕೆಯಲ್ಲಿ ಯಾಕೆ ಪ್ರೇಮಗಳ ಮೇಲೆ ಅತಿಯಾದಂತ ಪ್ರೀತಿ ತೋರಿಸೋದಿರ್ಬೋದು ಅಥವಾ ಬೇರೆ ಏನೂ ಸಹ ಅಲ್ಲಿ ಕಂಡು ಬರ್ತಾ ಇರ್ಲಿಲ್ಲ. ಹಾಗಾಗಿ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ, ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾನೆ ಅನ್ನೋದು ಆಕೆಗೆ ಅರಿವಾಗುತ್ತೆ. ಕೂಡ್ಲೆ ಆತ ಕೈ ಕೊಡ್ತಾನೆ ಅನ್ನೋದು ಕನ್ಫರ್ಮ್ ಆದಂತ ಬಳಿಕ ಒಂದು ಐ ಹ್ಯಾಂಡ್ ಬೈಕ್ ಅನ್ನ ಏನ್ ಕೊಡಿಸ್ತೆ ಅಂತ ಹೇಳಿರ್ತಾಳೆ, ಅದನ್ನ ಕೊಡಿಸ್ತೀನಿ ಬಾ ಅಂತ ಮನೆಗೆ ಕರೆದು ಈ ರೀತಿಯಾಗಿ ಆತನ ಮೇಲೆ ಪೆಟ್ರೋಲ್ ಮತ್ತೆ ಸಿಮೆಂಟ್ ಸುರಿದು ಬೆಂಕಿ ಹಚ್ಚಿರೋದು ಬೆಳಕಿಗೆ ಬಂದಿದೆ. ಸದ್ಯ ಆ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ಲು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಳ ಸ್ನೇಹಿತರು ಯಾರ್ಯಾರಿದ್ದಾರೆ ಅವರನ್ನು ಸಹ ವಿಚಾರಣೆ ಮಾಡೋದಕ್ಕೆ ಈಗ ಬ್ಯಾಡರಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ.